ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ಹೀರೋ ಲಾಂಚ್ ವಿಡಿಯೋ ಬಿಡುಗಡೆ ಆದಾಗಿಂದಲೂ ಕೂಡ ಈ ಸಿನಿಮಾ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ತುಂಬಾ ಇತ್ತು. ಲವ್ ಸ್ಟೋರಿನ ಹೇಗೆಲ್ಲ ಹೇಳ್ಬೋದು ಅನ್ನೋದನ್ನು ಸುನಿ ಅವರಿಂದ ಕಲಿಯಬೇಕು. ಒಂದು ಕತೆ ಆ್ಯಂಡ್ ಅದರ ಮಲ್ಟಿ ಟೈಮ್ ಲೈನ್, ಈ ಜಾನರ್ನ ಲವ್ ಸ್ಟೋರಿ ಹೇಳೋಕೆ ಬಳಸ್ಕೊಂಡಿರೋದು ವಿಶೇಷ. ಹೊಸ ಹೀರೋಗೆ ಈ ಕತೆ ಕೂರಿಸೋದು ಅಷ್ಟು ಸುಲಭದ ಮಾತಲ್ಲ. ಬರೀ ಪಾಸಿಟಿವ್ಸ್ ಅಷ್ಟೇ ಅಲ್ಲ, ನೆಗೆಟಿವ್ಸ್ ಕೂಡ ಇದೆ ಈ ಸಿನಿಮಾದಲ್ಲಿ. ಇನ್ನು ಮನುಷ್ಯರಿಗೆ ಸಾವು ಬರುತ್ತೆ, ಆದರೆ ಪ್ರೀತಿ ಯಾವತ್ತೂ ಕೂಡ ಸಾಯಲ್ಲ. ನಮ್ಮಲ್ಲಿ ಹುಟ್ಟೋ ಪ್ರೀತಿ ಪವಿತ್ರವಾಗಿದ್ದೇ ಆದರೆ ಏನೇ ಅಡ್ಡಿ ಆತಂಕಗಳು ಬಂದರೂ ಕೂಡ ಅದೆಷ್ಟೇ ಜನ್ಮಗಳು ಕಳೆದರೂ ಪ್ರೀತಿ ಮತ್ತೆ ಮತ್ತೆ ಹುಟ್ಟಿ ಬರ್ತಾನೆ ಇರುತ್ತೆ. ಇನ್ನು ಟೀಸರ್ ಟ್ರೇಲರ್ಗಳಿಂದ ಕುತೂಹಲ ಸೃಷ್ಟಿ ಮಾಡಿದ ಗತ ವೈಭವ ಸಿನಿಮಾ ಬಿಡುಗಡೆ ಆಗಿದೆ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಇದು ಜನ್ಮ ಜನ್ಮದ ಪ್ರೇಮ ಕತೆ. ಸೋಷಿಯಲ್ ಮೀಡಿಯಾದಿಂದ ಪರಿಚಯ ಆಗೋ ನಾಯಕ ನಾಯಕಿ ಒಂದು ಕಡೆ ಭೇಟಿಯಾಗ್ತಾರೆ. ಆರಂಭದಲ್ಲಿ ಅವರಿಬ್ಬರ ಭೇಟಿ ತುಂಬ ಸಾಧಾರಣವಾಗಿದೆ ಅನಿಸಿದ್ರು ಕೂಡ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಆ ಜೋಡಿ ಹಿಂದೆ ದೊಡ್ಡ ಚರಿತ್ರೆನೇ ಇದೆ ಅಂತ. ಈಗಾಗಲೇ ಸುನಿ ಅವರೇ ರಿವೀಲ್ ಮಾಡಿರೋ ಹಾಗೆ ಇದೊಂದು ಲವ್ ಸ್ಟೋರಿ, 4 ಕಾಲಘಟ್ಟದಲ್ಲಿ ನಡೆಯುವಂತಹ ಪ್ರೇಮ ಕತೆ. ಇನ್ನು ಸಿನಿಮಾ ಬಗ್ಗೆ ಹೇಳೋದಾದರೆ, ಒಂದು ಪ್ರೇಮ ಕಥೆನ 4 ಟೈಮ್ ಲೈನಲ್ಲಿ ಹೇಳೋದಕ್ಕೆ ಹೊರಟಾಗ ಅದರ ಹಿಂದೆ ಒಂದಷ್ಟು ಚಾಲೆಂಜಸ್ಗಳಿರುತ್ತೆ. ಭಾಷೆ, ಕಾಸ್ಟ್ಯೂಮ್ಸ್, ಪ್ರಾಪರ್ಟೀಸ್ ಆಗಿರ್ಬೋದು, ಅಪಿಯರೆನ್ಸ್ ಆ್ಯಂಡ್ ಆಯಾ ಕಾಲವನ್ನು ಹೇಗೆ ಪ್ರೆಸೆಂಟ್ ಮಾಡ್ತೀವಿ, ಇದೆಲ್ಲದೂ ಕೂಡ ತುಂಬ ಮುಖ್ಯ ಆಗುತ್ತೆ. ಇದನ್ನು ಸುನಿ ಅವರು ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಇಲ್ಲಿ ಸಿನಿಮಾಗೆ ಪ್ಲಸ್ ಪಾಯಿಂಟ್ ಆಗಿದ್ದು ರೈಟಿಂಗ್. ಯಾಕಂದರೆ ಮಲ್ಟಿ ಟೈಮ್ ಲೈನ್ ಇರುವಂತಹ ಜಾನರ್ನ ಲವ್ ಸ್ಟೋರಿ ಹೇಳೋಕ್ಕೆ ಬಳಸ್ಕೊಂಡಿರೋದು ತುಂಬಾ ಯೂನಿಕ್ ಅನಿಸುತ್ತೆ. ಸಿನಿಮಾದಲ್ಲಿ ಎಲ್ಲವೂ ಇದೆ, ಆ್ಯಕ್ಷನ್ ಇದೆ, ಎಮೋಷನ್ಸ್ ಇದೆ, ಟ್ವಿಸ್ಟ್ಸ್ ಇದೆ, ಟರ್ನ್ಸ್ ಇದೆ. ಸೊ ಇದೊಂದು ಮಿಕ್ಸ್ಡ್ ಪ್ಯಾಕೇಜ್ ಅಂತ ಹೇಳ್ಬೋದು. ಫಸ್ಟ್ ಹಾಫ್ನಲ್ಲಿ ಕತೆ ಕಾಮಿಕಲ್ ಆಗಿ ಟ್ರಾವೆಲ್ ಮಾಡಿದ್ರೆ ಇಂಟರ್ವೆಲ್ ನಂತರ ತುಂಬಾ ಸೀರಿಯಸ್ ಆಗುತ್ತೆ ಆ್ಯಂಡ್ ಅಂದುಕೊಳ್ಳೋಕ್ಕೆ ಆಗದೇ ಇರುವಂತಹ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದೆ ಈ ಸಿನಿಮಾದಲ್ಲಿ. ನಾಯಕ ನಾಯಕಿ ಕಥೆಯಲ್ಲಿರುವಂಥ ಕಾನ್ಫ್ಲಿಕ್ಟ್ನ ಹೇಗೆ ಹ್ಯಾಂಡಲ್ ಮಾಡ್ತಾರೆ ಆ್ಯಂಡ್ ಅದರಿಂದ ಹೇಗೆ ಹೊರಗಡೆ ಬರ್ತಾರೆ ಅಂತ ತೋರಿಸಿರುವಂಥ ರೀತಿ ತುಂಬ ಚೆನ್ನಾಗಿದೆ. ಟೆಕ್ನಿಕಲ್ ವಿಚಾರಕ್ಕೆ ಬರೋದಾದರೆ ಮ್ಯೂಸಿಕ್, ಸಿನಿಮಾಟೋಗ್ರಫಿ ಎಲ್ಲವೂ ಕೂಡ ಅದ್ಭುತವಾಗಿದೆ. ಇನ್ನು ಪಾತ್ರಧಾರಿಗಳ ಬಗ್ಗೆ ಹೇಳೋದಾದರೆ, ದುಷ್ಯಂತ್ ತಮ್ಮ ಮೊದಲನೇ ಸಿನಿಮಾದಲ್ಲೇ ಎಲ್ಲರ ಅಪ್ರಿಸಿಯೇಷನನ್ನು ಪಡೆದಿದ್ದಾರೆ. ಆಶಿಕಾ ರಂಗನಾಥ್ ಆ್ಯಸ್ ಆಲ್ವೇಸ್ ಸ್ಕ್ರೀನಲ್ಲಿ ಸೂಪರಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಸಿನಿಮಾದ ನೆಗೆಟಿವ್ಸ್ ಬಗ್ಗೆ ಹೇಳೋದಾದರೆ, ಫಸ್ಟ್ ಹಾಫ್ನಲ್ಲಿ ಹಾಸ್ಯ ಸ್ವಲ್ಪ ಕಮ್ಮಿ ಇರಬೇಕಾಗಿತ್ತು ಅಂತ ಅನ್ನಿಸ್ತು. ಎಲ್ಲೋ ಒಂದು ಕಡೆ ಕಥೆಯ ಸೀರಿಯಸ್ನೆಸ್ಗೆ ಹಾಸ್ಯ ಅಡ್ಡ ಬರ್ತಾ ಇದೆ ಅಂತ ಅನಿಸ್ತು. ಇದೇ ಕಾರಣಕ್ಕೆ ಫಸ್ಟ್ ಹಾಫ್ ಸ್ವಲ್ಪ ಲ್ಯಾಗ್ ಆಗ್ತಾ ಇದೆ ಅನ್ನೋ ಅನುಭವ ಕೊಡ್ತು. ಒಟ್ಟಾರೆ ಹೇಳೋದಾದರೆ ಗತ ವೈಭವ ಒಳ್ಳೆಯ ಸಿನಿಮಾ, ಒಂದು ಡಿಫ್ರೆಂಟ್ ಆಗಿರುವಂತಹ ಪ್ರೇಮ ಕತೆ, ಫುಲ್ ಫ್ಯಾಮಿಲಿ ಕೂತ್ಕೊಂಡು ನೋಡಬಹುದಾದಂತಹ ಸಿನಿಮಾ ಇದು. ಇದಿಷ್ಟು ಸಿನಿಮಾ ನೋಡಿ ನನಗನ್ಸಿದ್ದು. ನಿಮಗೆ ಅನ್ನಿಸೋದನ್ನು ತಪ್ಪದೇ ಸಿನಿಮಾವನ್ನು ನೋಡಿ ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಇದಾಗಿತ್ತು ಇವತ್ತಿನ ಗತ ವೈಭವ ಸಿನಿಮಾದ ಮೂವಿ ರಿವ್ಯೂ. ಮತ್ತಷ್ಟು ಸಿನಿಮಾ ರಿವ್ಯೂಸ್ಗಳಿಗಾಗಿ ಹಾಗೆಯೇ ಸಿನಿಮಾ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸೌತ್ ಟಾಕೀಸ್.